ಮಾನ್ಯ ಪ್ರಧಾನಮಂತ್ರಿಯವರು ಚುನಾವಣೆ ಒಂದು ಸಂದರ್ಭದಲ್ಲಿ ಒಂದು ಮಾತು, ಚುನಾವಣೆ ಆದ ನಂತರ ಒಂದು ಮಾತು. ಚುನಾವಣೆ ಸಂದರ್ಭದಲ್ಲಿ ಇತಿಹಾಸದಲ್ಲಿ ಯಾವ ಪ್ರಧಾನಮಂತ್ರಿಯೂ ಕೂಡ ಚುನಾವಣೆಗೋಸ್ಕರ ಈ ಒಂದು ನ್ಯಾಷನಲ್ ಮೀಡಿಯಾ ಬಳಸ್ಕೊಂಡಿರಲಿಲ್ಲ. ತಮಗೆಲ್ಲ ಗೊತ್ತಿದೆ, ಚುನಾವಣೆಗಿಂತ 2 ದಿವಸ ಮೊದಲು ಸುಮಾರು 8:30 ರಾತ್ರಿ ಬಂದು ನ್ಯಾಷನಲ್ ಮೀಡಿಯಾದಲ್ಲಿ ಬಂದು ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾತಾಡಿದ್ರು. ಕಳೆದ 12 ವರ್ಷದಲ್ಲಿ ತಾವು ನೋಡಿದ್ರೆ ಪ್ರಧಾನಮಂತ್ರಿ, ದೇಶದ ಪ್ರಧಾನಮಂತ್ರಿಯವರು ಒಂದೂ ಪ್ರೆಸ್ ಕಾನ್ಫರೆನ್ಸ್ ಮಾಡಿಲ್ಲ. ಆದರೆ ಚುನಾವಣೆ ಯಾವಾಗ ಬರ್ತದೆ ಆವಾಗ ನ್ಯಾಷನಲ್ ಮೀಡಿಯಾದಲ್ಲಿ ಬರೋದು, ಅದರ ದುರ್ಬಳಕೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಚುನಾವಣೆ ಇರ್ತಕ್ಕಂಥ ಸಂದರ್ಭದಲ್ಲಿ ದೊಡ್ಡ ಮಾತಿನಲ್ಲಿ ಭಾಷಣ ಮಾಡಿ ನಮ್ಮ ಹತ್ರ ಎಲ್ಲ ಇದೆ, ಸಿಲಿಂಡರ್ಸ್ ಇದೆ, ಗ್ಯಾಸ್ ಇದೆ, ಪೆಟ್ರೋಲ್ ಎಲ್ಲ ಇದೆ ಅಂತ ಅವ್ರು ಹೇಳಿದ್ರು. ಇರಾನ್ ವಾರ್ ಇದನ್ನು ಕೂಡ ನಮ್ಮ ಹತ್ರ ಇದೆ ಅಂತ ಅವ್ರು ಹೇಳಿದ್ರು. ಚುನಾವಣೆ ಆದ ನಂತರ ಈಗ ನೀವು ಬಂಗಾರ ಖರೀದಿ ಮಾಡಬೇಡ್ರಿ, ಪೆಟ್ರೋಲ್ ಜಾಸ್ತಿ ಬಳಸ್ಕೊಳ್ಬೇಡ್ರಿ ಅಂತ ಅವ್ರು ಹೇಳ್ತಾರೆ. ದಿನನಿತ್ಯ ಕನಿಷ್ಠ ಲಕ್ಷಾಂತರ ಮದುವೆಗಳು ಹಳ್ಳಿಯಲ್ಲಿ ಆಗ್ತವೆ. ಬಂಗಾರ ಇಲ್ಲ ಅಂದರೆ, ಏನಾದರೂ ಬಂಗಾರ ತಗೊಳ್ಳೋದು ಮಾಡಿಲ್ಲ ಅಂದರೆ ಸಾಧ್ಯನಾ? ನಮ್ಮ ದೇಶದ ಒಂದು ಪರಂಪರೆ ಏನಿದೆ, ಒಂದು ಪದ್ಧತಿ ಏನಿದೆ, ಅದಕ್ಕೆ ಬಡವರು ಏನು ಮಾಡಬೇಕು? ಒಂದು ತಾಳಿ ಕೊಡ್ತಾರೆ, ಏನಾದರೂ ಒಂದು ಕೊಡೋದು ಮಾಡ್ತಾರೆ. ಅದು ಮಾಡಬಾರ್ದು ಅಂತ ಹೇಳಿದ್ರೆ ಎಲ್ಲರೂ ವರ್ಕ್ ಫ್ರಮ್ ಹೋಮ್ ಅಂತ ಹೇಳ್ತಾ ಇದ್ದಾರೆ. ಕೋವಿಡ್ ಇರ್ತಕ್ಕಂಥ ಒಂದು ಎಮರ್ಜೆನ್ಸಿ ಒಂದು ಪರಿಸ್ಥಿತಿ ಏನಿದೆ ಬರಬಹುದು ಅಂತ ಅವರು ಹೇಳ್ತಕ್ಕಂಥ ಒಂದು ಮಾತು ಅಂದರೆ ನಮ್ಮ ದೇಶದ ಇದು ಸರಿಯಲ್ಲ. ನಮ್ಮ ದೇಶದ ಪ್ರಧಾನಮಂತ್ರಿ ಆಗಿ ಜನರಲ್ಲಿ ಒಂದು ಭಯ ಹುಟ್ಟಿಸ್ತಾ ಇದ್ದಾರೆ. ಏನಾಗಬಹುದು ಮುಂದೆ ಬರ್ತಕ್ಕಂಥ ಒಂದು ವರ್ಷದಲ್ಲಿ ಮತ್ತೆ ಕೋವಿಡ್ ಇರ್ತಕ್ಕಂಥ ಒಂದು ಪರಿಸ್ಥಿತಿ ಆಗ್ಬೋದು ಅಂತ ಒಂದು ಭಯ ಹುಟ್ಟಿಸ್ತಕ್ಕಂಥ ಒಂದು ಕೆಲಸ ಮಾಡಿದ್ದಾರೆ. ಅದು ನಮ್ಮ ಮಾನ್ಯ ಮುಖ್ಯಮಂತ್ರಿಯವರು, ಉಪಮುಖ್ಯಮಂತ್ರಿಯವರು, ನಾವು ಎಲ್ಲರೂ ಕೂಡ ಅದನ್ನು ಕಾಣಿಸ್ತೀವಿ. ಸರ್, ಈಗ ವರ್ಷದವರೆಗೆ ಹಾಗಾದ್ರೆ ಮದುವೆನೇ ಬೇಡ, ಮುಂದೂಡಿ ಅಂತ ಇದರರ್ಥ ಇವಾಗ ದೇಶದಲ್ಲಿರ್ತಕ್ಕಂಥ ಸುಮಾರು 140 ಕೋಟಿ ಜನಸಂಖ್ಯೆ ಏನಿದೆ, ದಿನನಿತ್ಯ ತಾವು ನೋಡಿದ್ರೆ ಲಕ್ಷಾಂತರ ಮದುವೆಗಳಾಗ್ತವೆ. ಹಳ್ಳಿಯಲ್ಲಿ ಇರ್ತಕ್ಕಂಥ ಲಕ್ಷಾಂತರ ಮದುವೆ ಆಗ್ತವೆ. ನೀವು ಬಂಗಾರ ಖರೀದಿ ಮಾಡಬೇಡ್ರಿ, ಬಂಗಾರ ಇಲ್ಲ ಅಂದ್ರೆ ಮದುವೆ ಆಗಬಹುದಾ? ನಾವು ತಿಳ್ಕೊಳ್ಬೇಕಾಗ್ತದೆ. ವರ್ಕ್ ಫ್ರಮ್ ಹೋಮ್ ಮಾಡಬೇಕಂತ ಹೇಳ್ತಾರೆ, ಪೆಟ್ರೋಲ್ ಕಡಿಮೆ ಮಾಡಬೇಕಂತ ಹೇಳ್ತಾರೆ. ಅವ್ರ ಜವಾಬ್ದಾರಿ ಇಲ್ವ? ಇದು ಇರಾನ್ ಇಸ್ರೇಲ್ ವಾರ್ ಆಗೋಕ್ಕಿಂತ ಮೊದಲು 3 ದಿವಸ ಮೊದಲು ಅವ್ರು ಇಸ್ರೇಲ್ದಲ್ಲಿ ಇರ್ತಾರೆ. ಅವ್ರಿಗೇನು ಮಾಹಿತಿ ಇರಲ್ವಾ? ಫೋಟೋ ಆಪ್ ತೊಗೊಳಕ್ಕೆ, ಎಲ್ಲ ಕ್ಯಾಮ್ರಾ ಹೊಡೆಯೋಕ್ಕೆ ಅವರೆಲ್ಲ ರೆಡಿ ಇರ್ತಾರೆ, ಸಜ್ಜಿರ್ತಾರೆ. ಆದರೆ ದೇಶದಲ್ಲಿರ್ತಕ್ಕಂಥ ಜನರಿಗೆ ಅನುಕೂಲ ಆಗ್ತಕ್ಕಂಥ ಪರಿಸ್ಥಿತಿ, ಗ್ಯಾಸ್ ಸಿಲಿಂಡರ್ ಆಗಿರ್ಬೋದು, ಪೆಟ್ರೋಲ್ ಆಗಿರ್ಬೋದು, ಸ್ಟಾಕ್ ಮಾಡ್ತಕ್ಕಂಥ ಅವ್ರ ಜವಾಬ್ದಾರಿ ಇಲ್ವಾ? ಇವಾಗ ಜನರಿಗೆ ಇವರು ಈ ಥರ ಕೇಳ್ತಾ ಇದ್ದಾರಂದರೆ ಅವ್ರು ಏನು ತೋರಿಸ್ಕೊಡ್ತಾ ಇದ್ದಾರಂದರೆ ಅವರು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಅವ್ರ ಸರ್ಕಾರ 12 ವರ್ಷದಲ್ಲಿ ಏನು ಕೆಲಸ ಮಾಡಿದೆ ಅಂದರೆ ವಿಫಲರಾಗಿದ್ದಾರೆ. ಇವತ್ತು ಎಲ್ಲ ಕಡೆ ಪ್ರೈಸ್ ರೈಸ್ ಇದೆ, ಎಲ್ಲ ಕಡೆ ಇರ್ತಕ್ಕಂಥ ಒಂದು ಇನ್ಫ್ಲೇಷನ್ ಇದೆ, ಎಲ್ಲ ದುಬಾರಿ ಆಗಿಬಿಟ್ಟಿದೆ. ಏನು ಜನರಿಗೆ ಬೇಕತಕ್ಕಂಥ ಏನೇನು ಅವಶ್ಯಕತೆ ಇರ್ತಕ್ಕಂಥ ಎಲ್ಲ ದುಬಾರಿ ಆಗಿದೆ. ಸೊ ಅವರ ಸರ್ಕಾರ ಕಂಪ್ಲೀಟ್ ಫೇಲ್ಯೂರ್ ಆಗಿದೆ. ಅದೆಲ್ಲ ಮುಚ್ಕೊಳ್ಳೋಕ್ಕೆ ಈ ಥರ ಒಂದು ಸ್ಟೇಟ್ಮೆಂಟ್ ನೀಡ್ತಾರೆ. ಎಕನಾಮಿಕ್ ಕ್ರೈಸಿಸ್ ಡೆಫಿನೆಟ್ಲಿ ಶುರುವಾಗಿದೆ ಅಂತ ಇವಾಗೆಲ್ಲ ಜನರಿಗೆ, ಎಲ್ಲರಿಗೂ, ಸಾರ್ವಜನಿಕರಿಗೆ ಎಲ್ಲರೂ ಕೂಡ ಗೊತ್ತಾಗ್ತದೆ ಇದು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ. ಕೋವಿಡ್ ಇಂದ ಇನ್ನು ಈಗಷ್ಟೇ ಜನ ಚೇತರಿಸ್ಕೊಳ್ತಾ ಇದ್ದಾರೆ ಸರ್. ಮತ್ತೆ ಅವರ ಸ್ಟೇಟ್ಮೆಂಟ್ ಇಂದ ಮತ್ತೆ ಜನರ ಪರಿಸ್ಥಿತಿ ಏನಾಗ್ಬೋದು? ಇವಾಗ ಒಂದು ಭಯ ಇರ್ತಕ್ಕಂಥ ಒಂದು ವಾತಾವರಣ ಇದೆ. ಜನ ನಮ್ಮ ಫೋನ್ ಮಾಡ್ತಾ ಇದ್ದಾರೆ. ದೇಶದ ಪ್ರಧಾನಮಂತ್ರಿ, ಬೇರೆ ಯಾರಾದರೂ ಹೇಳಿದ್ರೆ ಅದು ಬೇರೆ ಮಾತು. ದೇಶದ ಪ್ರಧಾನಮಂತ್ರಿಯಾಗಿ ಇಂತಹ ಮಾತಾಡಿದ್ರೆ ಸಾರ್ವಜನಿಕರಲ್ಲಿ ಅವರು ನಂಬ್ಕೊಂಡಿದ್ದಾರೆ. ಕಳೆದ 12 ವರ್ಷದಿಂದ ಸತತವಾಗಿ ಅವರೇ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ ಅಂದರೆ ಜನ ಅವರನ್ನು ನಂಬ್ಕೊಂಡಿದ್ದಾರೆ. ಒಬ್ಬ ಆಧಿಪತಿ, ಒಬ್ಬ ಮುಖಂಡ, ಒಬ್ಬ ನಾಯಕ ಈ ಥರ ಒಬ್ಬ ಮಾತಂತ ಹೇಳ್ತಾ ಇದ್ದಾನೆಂದರೆ ಇಡೀ ದೇಶದಲ್ಲಿ ಒಂದು ಭಯದ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಆರ್ಥಿಕ ಪರಿಸ್ಥಿತಿ ಮುಂದೆ ಕುಸಿತೋಗ್ತದಂತ ಒಂದು ರೀತಿಯಿಂದ ಇದೆ. BJP ಕಳೆದ 12 ವರ್ಷದಲ್ಲಿ ನಾವು ನೋಡ್ತಾ ಇದ್ದೀವಿ, ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಆವಾಗ ಪೆಟ್ರೋಲ್ 70 ರೂಪಾಯಿ ಇತ್ತು, ಇವಾಗ 110, 120 ರೂಪಾಯಿ ಆಗಿದೆ. ಗ್ಯಾಸ್ ಸಿಲಿಂಡರ್ 400 ರೂಪಾಯಿ ಇತ್ತು. 400 ರೂಪಾಯಿ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು 200 ರೂಪಾಯಿ ಸಬ್ಸಿಡಿ ನೀಡ್ತಾಯಿದ್ರು. ಇವಾಗ ಸುಮಾರು 1,000ಕ್ಕಿಂತ ಹೆಚ್ಚಾಗಿದೆ. ಯಾವುದೂ ಒಂದು ಸಬ್ಸಿಡಿ ಇಲ್ಲ. ಎಲ್ಲ ಬೆಲೆ ಏರಿಕೆ ಎಲ್ಲ ತಾವು ನೋಡ್ತಾ ಇದ್ದೀರಂದರೆ ಎಲ್ಲ ದುಬಾರಿ ಆಗಿದೆ. ಸರ್, ಈಗ ಪೆಟ್ರೋಲ್ ಕಡಿಮೆ ಬಳಸಿ ಅಂತ ಇದಾರಲ್ಲ, ಸಾರ್ವಜನಿಕ ಸೇವೆ ಸಾರಿಗೆನಲ್ಲಿ ಓಡಾಡಿ ಅಂತಿದ್ದಾರೆ. ಈಗ ಜನಪ್ರತಿನಿಧಿಗಳ ಮಕ್ಕಳು ಕೂಡ ಅದೇ ರೀತಿಯಾಗಿ ಓಡಾಡ್ತಾರ ಅಂತ ಸರ್, ನಿಮ್ಮನ್ನು ಸೇರಿ?
ಅದೇ ನಾವು ಅವ್ರಿಗೆ ಕೇಳಬೇಕಾಗ್ತದೆ. ಇವಾಗ ದೇಶದ ಪ್ರಧಾನಮಂತ್ರಿ ಈ ಥರ ಒಂದು ಮಾತು ಹೇಳ್ತಾ ಇದ್ದಾರಂದರೆ ನಮಗೆ ಒಂದು ಆಶ್ಚರ್ಯ ಆಗ್ತಾ ಇದೆ. ಬಿಜೆಪಿ ನಾಯಕರ ಮಕ್ಕಳು ಕೂಡ ಬಸ್ಸಲ್ಲಿ ಓಡಾಡಿಸ್ತಾರ ಅಂತ. ಹೌದು, ಮತ್ತು ಅವರಲ್ಲಿರ್ತಕ್ಕಂಥ ಇವಾಗ ಇಡೀ ದೇಶದಲ್ಲಿ ಅತಿ ಹೆಚ್ಚಿನ ಲೋಕಸಭಾ ಸದಸ್ಯರು ಅವ್ರ ಹತ್ರನೇ ಇದ್ದಾರೆ. ಇಷ್ಟೊಂದು ರಾಜ್ಯದಲ್ಲಿ ಅವ್ರು ಆಳ್ತಾ ಇದ್ದಾರೆ ಅಂದರೆ ಶಾಸಕರು ಅವ್ರ ಹತ್ರ ಇದ್ದಾರೆ. ಅವರೇ ಒಂದು ಉದಾಹರಣೆ ಮಾಡಿ ಎಲ್ಲರಿಗೆ ಬಸ್ಸಲ್ಲಿ ಹೋಗ್ತಕ್ಕಂಥ ಒಂದು ಉದಾಹರಣೆ ತೋರಿಸ್ಕೊಡ್ಬೇಕು. ಸರ್, ಇದನ್ನೇ ಬಿಜೆಪಿ ಅವರು ವಿನೂತವಾಗಿ ಹೇಳ್ತಿದ್ದಾರೆ ಸರ್. ಹಿಂದೆ ಪಿ ಚಿದಂಬರಂ ಅವರು ಹಣಕಾಸು ಸಚಿವರಾಗಿದ್ದಾಗ ಇದೇ ಮಾತನ್ನು ಹೇಳಿದ್ರು, ಇಂದಿರಾ ಗಾಂಧಿ ಅವರು ಇದೇ ಮಾತನ್ನು ಹೇಳಿದ್ರು, ಈಗ ಪ್ರಧಾನಿ ಮೋದಿ ಹೇಳ್ತಿದ್ದಾರೆ. ಇದು ದೇಶದ ಜನತೆ ಒಳಿತಿಗೆ ಹೇಳ್ತಿರುವಂಥ ಮಾತು ಅಂತ. ದೇಶದ ಪ್ರಧಾನಮಂತ್ರಿಯಾಗಿ ಅವರಿಗೆ ಜನರಿಗೆ ಒಂದು ಸ್ಫೂರ್ತಿ ಕೊಡಬೇಕು, ಒಂದು ಧೈರ್ಯ ನೀಡಬೇಕಂತ ಕೆಲಸ ಮಾಡಬೇಕು. ಆದರೆ ಇಡೀ ದೇಶದಲ್ಲಿ ಒಂದು ಭಯದ ಒಂದು ವಾತಾವರಣವನ್ನು ನಿರ್ಮಾಣ ಆಗ್ತಾ ಇದೆ ಅವರ ಒಂದು ಸ್ಟೇಟ್ಮೆಂಟಿಂದ. ಬಿಜೆಪಿ ನಾಯಕರನ್ನ ಜೆಡಿಎಸ್ ನಾಯಕರು ಕೂಡ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಪ್ರಧಾನಿ ಅವರು ಹೇಳಿರೋದು ಆಭರಣ ಚಿನ್ನದ ಬಗ್ಗೆ ಅಲ್ಲ, ಗೋಲ್ಡ್ ಯಾರು ಪರ್ಚೇಸ್ ಮಾಡಿ ಬಲ್ಕಲ್ಲಿ ಅದನ್ನ ಸ್ಟೋರೇಜ್ ಮಾಡ್ತಾರಲ್ಲ ಅಂಥವ್ರಿಗೆ ಹೇಳ್ತಾ ಇದ್ದಾರೆ. ಈಗ ಬಿ ಜೆ ಪಿಯವರು ಮತ್ತು ಜೆ ಡಿ ಎಸ್ ಅವರು ನಾಣ್ಯದ ಎರಡು ಮುಖಗಳು, ಎರಡೂ ಒಂದೇ ಕಡೆ. ಜೆ ಡಿ ಎಸ್ ಅವರು ಯಾವಾಗ ಏನು ಮಾಡ್ತಾರೋ ನಿಮಗೆ ಎಲ್ಲ ಗೊತ್ತೇ ಇದೆ, ಕಣ್ಣಾರೆ ತಾವು ನೋಡ್ತಾ ಇದ್ದೀರಿ. ಅವರು ಹೇಳ್ತಕ್ಕಂಥ ಅವ್ರದ್ದು ಇವತ್ತು ಸನ್ಮಾನ್ಯ ಕುಮಾರಸ್ವಾಮಿ ಅವರು ಕೂಡ ನರೇಂದ್ರ ಮೋದಿ ಅವರ ಒಂದು ಕ್ಯಾಬಿನೆಟ್ಟಲ್ಲಿ ಮಂತ್ರಿಯಾಗಿ 2 ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವ್ರು ಹೇಳಿದ್ದೆ ಇವರು ಹೇಳ್ತಾರೆ, ಅದರಲ್ಲಿ ಎರಡು ಮಾತಿಲ್ವೇ ಇಲ್ಲ.